ಹಾಯ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೀಶೋಯಿಂದ ಮತ್ತೊಂದಿಷ್ಟು ಡ್ರೆಸ್ಗಳನ್ನು ತರಿಸಿದ್ದೀನಿ. ಹೇಗಿದೆ ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸರಿ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತಂದು ಅನ್ಕೊಳಕತ್ತೀನಿ. ನಾನು ಇವತ್ತು ಮೀಶೋ ಹೌಲ್ ಮಾಡಾಕತ್ತೀನಿ ನೋಡ್ರಿ. ಒಂದಿಷ್ಟು ಡ್ರೆಸ್ಗಳನ್ನು ತರಿಸ್ಕೊಂಡಿದ್ದೆ ನಾನು. ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆದ್ರೆ ನೀವು ತೊಗೊಂಡಿರಂತ ಎಲ್ಲರೂ ಆರಾಮದಿರಿ ಅಂತಂದು ಅಂದ್ಕೊಂಡಿನಿ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಫಸ್ಟ್ ಡ್ರೆಸ್ ತೋರ್ಸಾತೀನಿ. ಈ ಕಲರ್ ನೋಡೇ ನಾನು ಈ ಡ್ರೆಸ್ ತೊಗೊಂಡಿದ್ದು ನೋಡ್ರಿ. ಪರ್ಪಲ್ ಕಲರು ಚಂದ ಐತಿ, ಲೈಟ್ ಪರ್ಪಲ್ ಕಲರು. ಪರ್ಪಲ್ ಕಲರ್ ಆಲ್ವೇಸ್ ವೇರ್ ಮಾಡಿದಾಗ ಭಾಳ ಚಂದ ಕಾಣಿಸ್ತಿರ್ತೈತೆ ರೀ. ಈ ಕಲರ್ ನೋಡೇನೆ ನಾನು ಈ ಡ್ರೆಸ್ ತೊಗೊಂಡೀನಿ. ಇದ್ರ ಜೋಡಿ ಮತ್ತು ಪ್ಯಾಂಟೂ ಬಂದೈತಿ. ಪ್ಯಾಂಟು ಮತ್ತು ಟಾಪು ಎರಡು ಬರುತ್ತೆ ನೋಡ್ರಿ, ಸೆಟ್ ಬರುತ್ತೆ. ದುಪ್ಪಟ್ಟ ಇರೋಂಗಿಲ್ಲ. ಪ್ಯಾಂಟು ಮತ್ತು ಟಾಪ್ ಸೆಟ್ ಇದು. ಈ ಕಡೆ ಸೈಡ್ಗೆ ನಾನು ನಿಮ್ಗೆ ಹಾಕ್ಕೊಂಡು ತೋರ್ಸಾಕತ್ತೀನಿ. ಈಗ ಟಾಪ್ನ ಇಲ್ಲೇ ಡೀಟೇಲ್ ಆಗಿ ತೋರ್ಸಾತೀನಿ. ವಿ ನೆಕ್ ಐತಿ. ಮತ್ತು ಈಗ ಸ್ಟಿಚಿಂಗ್ ಮಾತ್ರ ಸ್ವಲ್ಪ ಹೊರಗಡೆ ಬಂದಿತ್ತು ರೀ ಸ್ಲೀವ್ಸ್ನಂದು. ಅದು ಬಿಟ್ಟರೆ ಡ್ರೆಸ್ ಓಕೆ. ಈಗ ನೋಡ್ರಿ ಪ್ಯಾಂಟನ್ನು ತೋರ್ಸಾತೀನಿ. ಪಾಕೆಟ್ ಅಂತೂ ಇಲ್ಲ ಈ ಪ್ಯಾಂಟಿಗೆ, ಜಸ್ಟ್ ಸ್ಟ್ರೇಟ್ ಪ್ಯಾಂಟ್ ಥರ ಐತಿ ಆ ಪ್ಯಾಂಟು ಮತ್ತು ಈ ಟಾಪು. ಎರಡೂದು ಕಲರು ಚಂದ ಅನಿಸಾಕತ್ತಿತ್ತು. ಚಂದನೂ ಐತ್ರಿ ಡ್ರೆಸ್ಸು, ನೋಡಾತಿರಲ್ಲ. ಈಗ ನೆಕ್ಸ್ಟ್ ಡ್ರೆಸ್ನ ತೋರ್ಸಾಕತ್ತೀನಿ ನೋಡ್ರಿ. ಈಗ ನೆಕ್ಸ್ಟ್ ಡ್ರೆಸ್ನ ಅನ್ಬಾಕ್ಸ್ ಮಾಡತ್ತೀನಿ. ಈ ಡ್ರೆಸ್ಸು ಸ್ವಲ್ಪ ಸಿಲ್ಕಿ ಮೆಟೀರಿಯಲ್ ಐತೆ ನೋಡ್ರಿ. ಇದು ಯಾಕೋ ನನಗೆ ಅಷ್ಟು ಕಲರು ಇಷ್ಟ ಆಗಲಿಲ್ಲ. ಇದನ್ನು ನಾನು ರಿಟರ್ನ್ ಮಾಡೀನಿ ಅನ್ಸುತ್ತೆ. ರಿಟರ್ನ್ ಮಾಡೀನಿ ರೀ ಈ ಡ್ರೆಸ್ನ. ಯಾಕಂತಂದ್ರೆ ಇದು ಕ್ವಾಲಿಟಿ ಓಕೆ, ಬಟ್ ಕಲರ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಒಂದು ಸ್ವಲ್ಪ ಡಲ್ ಬಂದೈತಿ. ಆಮೇಲೆ ಫೋಟೋದಾಗ ನೋಡಿದಾಗ ಸ್ವಲ್ಪ ರಿಚ್ ಕಾಣತ್ತಿತ್ತು, ಬಟ್ ಇಲ್ಲಿ ನೋಡಿದಾಗ ಕಲರ್ ಡಲ್ ಅನ್ಸಾಕತ್ತಿತ್ತು. ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡೀನಿ. ಬಟ್ ಕ್ವಾಲಿಟಿ ವೈಸ್ ಓಕೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಮೇನ್ ರೀಸನ್ ನಾನು ರಿಟರ್ನ್ ಮಾಡಿದ ಕಾರಣ ಅಂದ್ರೆ ಈ ದುಪ್ಪಟ್ಟ ನೋಡ್ರಿ. ಈ ದುಪ್ಪಟ್ಟನ ಇದಕ್ಕೆ ನೆಟ್ ದುಪ್ಪಟ್ಟ ಕೊಟ್ಬಿಟ್ಟಾರ. ನಂಗೆ ಅದು ಮೇನ್ಲಿ ಇಷ್ಟ ಆಗಲಿಲ್ಲ. ಅದಕ್ಕೆ ಇದನ್ನು ನಾನು ರಿಟರ್ನ್ ಮಾಡೀನಿ. ಇದಕ್ಕೆ ಬಟ್ಟೆ ಥರ ದುಪ್ಪಟ್ಟ ಇರುತ್ತಲ್ಲ, ಅದನ್ನು ಕೊಟ್ಟಿದ್ರೆ ಓಕೆ, ಚಲೋ ಅನಿಸ್ತಿತ್ತು. ಬಟ್ ಈ ನೆಟ್ ದುಪ್ಪಟ್ಟ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ಕ್ವಾಲಿಟಿ ಚಲೋ ಇತ್ತಲ್ಲ, ಯಾರಾದರೂ ಬೈ ಮಾಡ್ತಿದ್ರೆ ಮಾಡ್ಬೋದು ಅಂತಂದು ನಾನಿಲ್ಲಿ ಡೀಟೇಲ್ಡಾಗಿ ತೋರ್ಸಾಕತ್ತೀನಿ. ನನಗೆ ಇಷ್ಟ ಆಗಿಲ್ಲ ಅಂತ ನಿಮಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ಅಂತ ಏನಿಲ್ಲಲ್ರಿ. ಈಗ ನಾನಿಲ್ಲೇ ಡೀಟೇಲ್ಡಾಗಿ ಎಲ್ಲನೂ ತೋರ್ಸಾಕತ್ತೀನಿ. ದುಪ್ಪಟ್ಟ, ಪ್ಯಾಂಟು, ಟಾಪು ಎಲ್ಲನೂ ತೋರಿಸಿ ನೋಡ್ರಿ. ದುಪ್ಪಟ್ಟ ದೊಡ್ಡದೈತಿ, ಆದರೆ ನೆಟ್ ಇದಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಮತ್ತು ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೋಡ್ರಿ ನೆಕ್ಸ್ಟ್ ಡ್ರೆಸ್ನ ನಾನಿಲ್ಲೇ ಅನ್ಬಾಕ್ಸ್ ಮಾಡಾಕತ್ತೀನಿ. ಇದು ಶಾರ್ಟ್ ಡ್ರೆಸ್ ನೋಡ್ರಿ. ಇದು ಏನಪ್ಪ, ಕುರ್ತಿ ಮತ್ತು ಪ್ಯಾಂಟು ಆ ಥರ ಅಲ್ಲ ಇದು ಡ್ರೆಸ್ಸು. ಶಾರ್ಟ್ ಡ್ರೆಸ್ ವೇರ್ ಮಾಡ್ತೀವಲ್ಲ ಆ ಥರ ಡ್ರೆಸ್ ಇದು. ಅದನ್ನು ಒಂದು ನಾನಿಲ್ಲೇ ತರಿಸ್ಕೊಂಡಿನಿ, ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಹೆಂಗೈತಿ ಅಂತಂದು. ಈ ಕಡೆ ಕ್ರೇಪ್ ಮೆಟೀರಿಯಲ್ ಅಲ್ಲ, ಆಮೇಲೆ ಇದು ಕಾಟನ್ ಅಲ್ಲ, ಆ ಥರ ಒಂದು ಮೆಟೀರಿಯಲ್ ರೀ ಇದು. ಕೆಳಗೆ ಫ್ರಿಲ್ ಬಂದೈತಿ ಈ ಡ್ರೆಸ್. ನಾನು ಈ ಕಡೆ ಸೈಡ್ ಹಾಕ್ಕೊಂಡು ತೋರ್ಸಾತೀನಿ ನೋಡ್ರಿ. ಕಲರು ಚೆಂದಿತ್ತು, ಕ್ವಾಲಿಟಿನೂ ಚಲೋ ಐತಿ, ನೋಡಕ್ಕೂ ಮಸ್ತ್ ಕಾಣಕತ್ತಿತ್ತು. ಹಾಗಾಗಿ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡೀನಿ. ಸ್ಲೀವ್ಸು ಆಮೇಲೆ ಎಲ್ಲನೂ ಒಂದೇ ಥರ ಐತ್ರಿ. ಕೆಳಗೆ ಸ್ವಲ್ಪ ಫ್ರೀಲ್ ಥರ, ಅಂದ್ರೆ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಗಗ್ರಿ ಅಂತೀವಿ ರೀ ನಾವು. ಆ ಥರ ಐತೆ ನೋಡ್ರಿ. ಚಂದಂತೂ ಕಾಣತ್ತಿತ್ತು. ಶೂಸ್ ಗೀಸ್ ಹಾಕೊಂಡ್ಬಿಟ್ರೆ ಭಾಳ ಚಂದ ಕಾಣಿಸ್ತಿರ್ತೈತಿ. ಈಗ ನೋಡ್ರಿ ಡ್ರೆಸ್ನ ಪೂರ್ತಿಯಾಗಿ ತೋರ್ಸಾಕತ್ತೀನಿ. ಹಾಕ್ಕೊಂಡಂತೂ ತೋರಿಸಿದ್ನಲ್ರಿ, ನೋಡಿರಲ್ಲ. ನಿಮ್ಗೆ ಯಾವ್ಯಾವ ಡ್ರೆಸ್ಸು ಇಷ್ಟ ಆದವು ಅಂತಂದು ನನಗೊಂದು ಕಮೆಂಟ್ ಮಾಡಿಬಿಡ್ರಿ. ನೆಕ್ಸ್ಟ್ ಡ್ರೆಸ್ನ ನೋಡೋಣಂತ. ಈಗ ನಾನಿಲ್ಲಿ ಓಪನ್ ಮಾಡತ್ತೀನಲ್ಲ, ಇದು ಕಾಂಬೋ ಐತೆ ನೋಡ್ರಿ. 2 ಡ್ರೆಸ್ ಬಂದೈತಿದು. 2 ಸೆಟ್ ಡ್ರೆಸ್ ಬಂದೈತಿ. ಒಂದು ಪಿಂಕ್ ಆ್ಯಂಡ್ ಬ್ಲೂ ಬಂದೈತಿದು. 2 ಡ್ರೆಸ್ನ ನಾನಿಲ್ಲೇ ತೋರಿಸ್ತೀನಂತ ಓಪನ್ ಮಾಡಿ. ಈಗ ನೋಡ್ರಿ, ಫಸ್ಟ್ ಒನ್, ಸೆಕೆಂಡ್ ಒನ್, ಈ ಥರ 2 ಡ್ರೆಸ್ಸು ಕೊಂಬೋ ಬಂದಿತ್ತು. ಇದ್ರ ಪ್ರೈಸನ್ನು ನಾನಿಲ್ಲೇ ಮೆನ್ಷನ್ ಮಾಡ್ತೀನಿ ಸೈಡ್ಗೆ. ಪ್ರೈಸ್ ಹೇಳಿನಲ್ರಿ. ಪ್ರೈಸ್ ಅಂತೂ ವೇರಿಯೇಷನ್ ಆಗ್ತಿರ್ತಾವೆ ಮೀಶೋ ಒಳಗೆ. ನಾನು ಹಾಕಿದ ಪ್ರೈಸ್ಗೂ ಅಲ್ಲಿಗೂ ಟ್ಯಾಲಿ ಆಗಲಿಲ್ಲ ಅನ್ಕೋಬೇಡ್ರಿ. ಒಂದಿನ ಹೆಚ್ಚಿರ್ಬೋದು, ಒಂದಿನ ಕಮ್ಮಿ ಇರ್ಬೋದು. ಹಿಂಗೆ ವೇರಿಯೇಷನ್ ಆಗ್ತಾನೆ ಇರ್ತೈತಿ, ಎವ್ರಿ ಡೇ ಆಗ್ತೈತಿ ಮೀಶೋ ಆ್ಯಪ್ನಾಗ. ಅದಕ್ಕೇನು ತಲೆ ಕೆಡಿಸ್ಕೋಬೇಡ್ರಿ. ಡ್ರೆಸ್ ಇಷ್ಟ ಆದರೆ ನೀವು ಬೈ ಮಾಡಿಬಿಡ್ರಿ. ಈಗ ನೋಡ್ರಿ, ನಾನು ಡ್ರೆಸ್ನ ಓಪನ್ ಮಾಡಿ ತೋರ್ಸಾತೀನಿ. ಇದ್ರದ್ದು ನನಗೆ ಕಲರ್ ಮತ್ತು ಡಿಸೈನು ಇಷ್ಟ ಆಗಿನ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿ ನೋಡ್ರಿ. ಇದು ವೈಟ್ ವಿತ್ ಪಿಂಕ್ ಬಂದಿತ್ತಿದು. ಏನೋ ಒಂಥರ ಫ್ಲವರ್ ಡಿಸೈನ್ ಥರ ಬಂದಿತ್ತು. ಆಮೇಲೆ ಸ್ಲೀವ್ಸ್ಗೆ ನಮ್ಮದು ಪ್ಯಾಂಟ್ ಏನೈತಿ ಅಲ್ರಿ, ಅದರದ್ದು ಇಲ್ಲೇ ಇದನ್ನು ಕೊಟ್ಟಾರ ಲಾಸ್ಟ್ಗೆ. ಈ ಥರ ಸ್ಲೀವ್ಸ್ಗೆ ಎಂಡ್ಗೆ ಈ ಥರ ಡೀಟೇಲಿಂಗ್ ಕೊಟ್ಟಾರ. ಪ್ಯಾಂಟದ್ದು ಏನೈತಲ್ಲ ಅದೇ ಥರ.
ವೈಟ್ ವಿತ್ ಪಿಂಕ್ ಭಾಳ ಚಂದ ಕಾಣತೈತಿ. ಇದ್ರೊಳಗೆ ಇನ್ನೊಂದು ಕಲರ್ ಅಂದ್ರೆ ಪರ್ಪಲ್ ಐತ್ರಿ. ಪಿಂಕ್ ಏನೈತಲ್ಲ ಅಲ್ಲೆಲ್ಲ ಪರ್ಪಲ್ ಬಂದೈತಿ. 2 ಕಲರ್ ಇದ್ರೊಳಗೆ ಅವೈಲೇಬಲ್ ಐತಿ. ಈಗ ನೋಡ್ರಿ ನನ್ನ ಕಡೆ ಸೈಡ್ಗೆ ಹಾಕ್ಕೊಂಡು ತೋರ್ಸಾತೀನಿಲ್ಲ. ಆಮೇಲೆ ಈ ಡ್ರೆಸ್ಸಿಗೆ ಪಾಕೆಟೂ ಐತಿ. ಡ್ರೆಸ್ಸಿಗೆಲ್ಲ ಪ್ಯಾಂಟಿಗೆ ಪಾಕೆಟ್ ಐತಿ. ಇದಕ್ಕೆ ಈಗ ಪ್ಯಾಂಟನ್ನು ನಾನಿಲ್ಲೇ ಓಪನ್ ಮಾಡಿ ತೋರ್ಸಾಕತ್ತೀನಿ. ಲೆಂತೂ ಎಲ್ಲ ಚಲೋ ಐತಿ. ಆರಾಮ್ಸೆ ನಾವು ವೇರ್ ಮಾಡ್ಬೋದು. ಕಂಫರ್ಟ್ ಇತ್ತು. ಡ್ರೆಸ್ ಅಂತೂ ಕಂಫರ್ಟ್ ಐತಿ, ಚಲೋನೂ ಐತಿ. ಕ್ವಾಲಿಟಿ ವೈಸೂ ಚಲೋ ಐತಿ. ನೋಡೋಕ್ಕಂತೂ ಏಕದಮ್ ಮಸ್ತ್ ಕಾಣತ್ತಿತ್ತು ನೋಡ್ರಿ. ಭಾಳ ಚಂದ ಐತಿ ಕಲರು. ಈಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಂತ ಅದ ಕೊಂಬೋ ಆಫರ್ ಅಂತ ಹೇಳಿದ್ನಲ್ರಿ, ಅದ್ರೊಳಗೆ ಇದು ಇನ್ನೊಂದು ಡ್ರೆಸ್ ನೋಡ್ರಿ. ಬ್ಲೂ ಬಂದೈತಿ. ಈ ಬ್ಲೂ ಡ್ರೆಸ್ಗೆ ಮತ್ತು ಇದಕ್ಕೂ ಪ್ಯಾಂಟ್ ಬಂದೈತಿ. ದುಪ್ಪಟ್ಟ ಏನಿರಂಗಿಲ್ಲ, ಟಾಪು ಮತ್ತು ಪ್ಯಾಂಟು ಸೆಟ್ ಬಂದಿರ್ತೈತೆ ರೀ ಇದಕ್ಕೆ. ಈಗ ನೋಡ್ರಿ ನಾನಿಲ್ಲೇ ಎರಡೂ ನಿಮ್ಗೆ ತೋರ್ಸಾಕತ್ತೀನಿ. ನಾನು ಆಲ್ರೆಡಿ ಈ ಥರ ಒಂದು ಡ್ರೆಸ್ಸು ಪರ್ಚೇಸ್ ಮಾಡಿದ್ದೆ. ಇದು ಅದಕ್ಕಿಂತ ಇದು ಕ್ವಾಲಿಟಿ ಭಾಳ ಚಲೋ ಐತಿ. ಇದಕ್ಕೂ ಪಾಕೆಟ್ ಐತಿ ನೋಡ್ರಿ. ಈ ಪ್ಯಾಂಟಿಗೂ ಪಾಕೆಟ್ ಐತಿ. ಕ್ವಾಲಿಟಿ ಅಂತೂ ಇದ್ರದ್ದು ಭಾಳ ಚಲೋ ಐತಿ. ಪಿಂಕ್ ಡ್ರೆಸ್ಸಿನ ತೋರಿಸಿದ್ನಲ್ರಿ, ಅದಕ್ಕಿಂತ ಇದ್ರ ಕ್ವಾಲಿಟಿ ಭಾಳ ಚಲೋ ಅನಿಸ್ತು ನನಗೆ. ಎರಡು ಕಂಪೇರ್ ಮಾಡಿದ್ರೆ ನೋಡಕ್ಕೂ ಭಾಳ ಚಂದ ಕಾಣಕತ್ತಿತ್ತು. ನಾನಿಲ್ಲಿ ಹಾಕ್ಕೊಂಡು ತೋರ್ಸಾಕತ್ತೀನಿ. ಈಗ ಪ್ಯಾಂಟ್ ತೋರ್ಸಾತೀನಿ ನೋಡ್ರಿ. ಟಾಪ್ ಅಂತೂ ತೋರಿಸಿದ್ದೆ ನಿಮ್ಗೆ. ಪ್ಯಾಂಟು ತೋರ್ಸಾತೀನಿ ಹೇಳಿದ್ನಲ್ರಿ ಆಲ್ರೆಡಿ. ಇದಕ್ಕೆ ಪಾಕೆಟ್ ಐತಿ ಈ ಪ್ಯಾಂಟಿಗೆ. ಆಮೇಲೆ ಮುಂದ್ಗಡೆ ಡಿಟೇಲಿಂಗ್ ಚಂದ ಕೊಟ್ಟಿದ್ರು. ಪ್ಯಾಂಟ್ ಏನಿರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗುವಂಗೆ ಕೊಟ್ಟಾರ. ಡ್ರೆಸ್ ಅಂತೂ ಭಾಳ ಚಂದ ಐತ್ರಿ. ನನಗಂತೂ ಪರ್ಸ್ನಲಿ ಈ ಡ್ರೆಸ್ಸು ಇಷ್ಟ ಆಯಿತು. ಈಗ ನೆಕ್ಸ್ಟ್ ಡ್ರೆಸ್ ಅನ್ಬಾಕ್ಸ್ ಮಾಡೋಣಂತ. ಇದು ನೇವಿ ಬ್ಲೂ ಅಂದ್ರೆ ಸ್ವಲ್ಪ ಡಾರ್ಕ್ ಬ್ಲೂನಾಗ ಐತ್ರಿ ಇದು ಡ್ರೆಸ್ಸು. ನಾನಿಲ್ಲೇ ಅನ್ಬಾಕ್ಸ್ ಮಾಡತ್ತೀನಿ. ಈಗ ನೋಡ್ರಿ ನಿಮ್ಗೆ ತೋರ್ಸಾತೀನಲ್ಲ ಈ ಡ್ರೆಸ್ ಹೇಳಿದ್ನಲ್ರಿ, ಡಾರ್ಕ್ ಬ್ಲೂ ಅಂದರೆ ನೇವಿ ಬ್ಲೂ ಒಳಗೈತಿ. ಇದಕ್ಕೆ ಗೋಲ್ಡ್ ಕಲರ್ಲೆ ಡೀಟೇಲಿಂಗ್ ಕೊಟ್ಟಾರ. ಅಂದ್ರೆ ಗೋಲ್ಡ್ ಕಲರ್ಲೆ ವರ್ಕ್ ಮಾಡ್ಯಾರ. ಇದಕ್ಕೆ ಫುಲ್ ಇದು ಜರಿ ವರ್ಕ್ ಐತಿ. ಆಮೇಲೆ ಪೂರ್ತಿ ಡ್ರೆಸ್ಸೂ ಇದಕ್ಕೆ ವರ್ಕ್ ಐತಿ. 2 ಡೋರಿ ಕೊಟ್ಟಾರ ಮುಂದೆ ನೋಡ್ರಿ. ಡ್ರೆಸ್ ತೋರ್ಸಾತೀನಲ್ಲ ಫುಲ್ ಈ ಥರ ಡಿಸೈನ್ ಐತಿ. ಇದಕ್ಕೆ ಫುಲ್ ಚಂದ ಇತ್ತು ರೀ ಡ್ರೆಸ್ ಇದು. ನಾನು ಎಲ್ಲದು ಡ್ರೆಸ್ಸಿಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನಿಮ್ಗೇನಾರ ಬೈ ಮಾಡೋಕೆ ಇಷ್ಟ ಇದ್ರೆ ನೀವು ಹೋಗಿ ಚೆಕ್ ಮಾಡಿರಿ. ಈಗ ನೋಡ್ರಿ ತೋರ್ಸಾತೀನಲ್ಲ ಪೂರ್ತಿ ಡ್ರೆಸ್ ಎಷ್ಟು ಚಂದ ಕಾಣತೈತಿ. ಡಾರ್ಕ್ ಕಲರಿಗೆ ಗೋಲ್ಡ್ ಕಲರ್ ಬಂದೈತಲ್ಲ ಅದು ಭಾಳ ಚಂದ ಕಾಣತಿತ್ತು. ಕಾಂಬಿನೇಷನ್ ಭಾಳ ಚಂದ ಐತಿ. ಈಗ ನಾನು ಪ್ಯಾಂಟ್ ತೋರ್ಸಾತೀನಿ ನೋಡ್ರಿ. ಪ್ಯಾಂಟಿಗೆ ಇಲ್ಲಿ ಕಾಲು ಕಡೆ ಅಂದರೆ ಪೂರ್ತಿ ಕೆಳಗೆ ಡಿಸೈನ್ ಕೊಟ್ಟಾರ್ರಿ ಈ ಥರ. ಅದು ಭಾಳ ಚಂದ ಅನಿಸ್ತೈತಿ. ಈಗ ನೋಡ್ರಿ ತೋರ್ಸಾಕತ್ತೀನಿ ನಾನು. ಈ ಥರ ಡಿಸೈನ್ ಕೊಟ್ಟಾರಲ್ಲ ಕೆಳಗಡೆ, ಇದು ಭಾಳ ಚಂದ ಕಾಣಿಸ್ತೈತಿ. ಈ ಥರ ಡಿಸೈನ್ ಇತ್ತು. ಈಗ ಪ್ಯಾಂಟನ್ನು ಫುಲ್ ಸ್ಟ್ರೆಚೇಬಲ್ ಐತಿ. ಈಗ ಒಂದು ತೋರ್ಸಾತೀನಿ ನೋಡ್ರಿ. ಈ ಡ್ರೆಸ್ ಅಂತೂ ಭಾಳ ಇಷ್ಟ ಆಗೈತೆ ನನಗೆ ಪರ್ಸ್ನಲಿ. ಇದು ಅನಾರ್ಕಲಿ ಡ್ರೆಸ್ ಐತೆ ನೋಡ್ರಿ. ಕಾಟನ್ ಡ್ರೆಸ್ ಇದು. ಇದಕ್ಕೆ ಪ್ಯಾಂಟು, ವೇಲು ಮತ್ತು ಕುರ್ತಿ ಅಂದ್ರೆ ಅನಾರ್ಕಲಿ ಕುರ್ತಿ ಬಂದೈತಿ. ಪೂರ್ತಿ ಸೆಟ್ ರೀ ಇದು. ಈಗ ತೋರ್ಸಾಕತ್ತೀನಿ ನೋಡ್ರಿ. ನಾನು ಫಸ್ಟು ಟಾಪ್ನ ತೋರ್ಸಾಕತ್ತೀನಿ ಇಲ್ಲೇ ಓಪನ್ ಮಾಡಿ. ಭಾಳ ಚಂದಿತ್ತು. ಫ್ರಿಲ್ಲೂ ಜಾಸ್ತಿ ಐತಿ. ಹಾಕ್ಕೊಂಡಾಗಂತೂ ಭಾಳ ಚಂದ ಕಾಣಿಸ್ತೈತಿ. ನಾನಿಲ್ಲಿ ಸೈಡ್ಗೆ ವಿಡಿಯೋನ ಅಟ್ಯಾಚ್ ಮಾಡಾಕತ್ತೀನಿ ರೀ. ಎಲ್ಲ ಡ್ರೆಸ್ಸಿದ್ದು ಹಾಕ್ಕೊಂಡು ನಾನಿಲ್ಲಿ ಸೈಡ್ಗೆ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ಕೆಳಗೆ ವೈಟ್ ಕಲರ್ಲೆ ಅದ್ರದ್ದು ಏನು ಕಾಂಬಿನೇಷನ್ ಬಂದೈತಲ್ರಿ ಅದನ್ನು ಕೆಳಗಡೆ ಕೊಟ್ಟಾರ. ಆಮೇಲೆ ನೆಕ್ಗಿನೂ ಅದನ್ನು ಕೊಟ್ಟಾರ. ಫುಲ್ ಫ್ರಿಲ್ ಎಷ್ಟೈತೆ ನೋಡ್ರಿ ಪೂರ್ತಿ ತೋರ್ಸಾಕತ್ತೀನಿ. ಆಮೇಲೆ ಕೆಳಗಡೆ ಅಟ್ಯಾಚ್ ಮಾಡಿದ್ದೂ ಇಲ್ಲೇ ತೋರ್ಸಾಕತ್ತೀನಿ. ಈಗ ನಾನು ನಿಮ್ಗೆ ಪ್ಯಾಂಟ್ ತೋರಿಸ್ತೀನಿ ಅಂತ. ಪ್ಯಾಂಟೂ ಇಲಾಸ್ಟಿಕ್ ಐತಿ. ಫುಲ್ ಕಂಫರ್ಟ್ ಐತಿ ಪ್ಯಾಂಟೂ. ಹಾಗೇನು ಟೈಟ್ ಆಗೋದು ಅದೇನಿಲ್ಲ ನೋಡ್ರಿ. ಪ್ಯಾಂಟೂ ಫುಲ್ ಕಂಫರ್ಟ್ ಇತ್ತು. ಈಗ ನಾನು ನಿಮ್ಗೆ ವೇಲ್ ತೋರ್ಸಾಕತ್ತೀನಿ. ವೇಲೂ ದೊಡ್ಡದಿತ್ತು. ವೇಲೂ ಫುಲ್ ಕಾಟನ್ ಐತಿ. ಇದು ಕಾಟನ್ ಕುರ್ತಿ ರೀ. ನೋಡ್ರಿಲ್ಲ ಎಷ್ಟು ಫ್ರೀಲ್ ಐತಿ. ಚಂದನೂ ಐತಿ. ಡ್ರೆಸ್ ಹಾಕ್ಕೊಂಡಾಗ ಅಂದ್ರೆ ವೇರ್ ಮಾಡಿದಾಗ ಭಾಳ ಚಂದ ಕಾಣಿಸ್ತಿರ್ತೈತಿ. ನಿಮ್ಗೆ ಇಷ್ಟ ಇದ್ರೆ ನೀವು ಮೀಶೋಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನೋಡ್ರಿ ವೇಲ್ ಹಾಕ್ಕೊಂಡು ತೋರ್ಸಾಕತ್ತೀನಿ ನಾನು. ಈ ಕಡೆ ವೇಲ್ ಅಷ್ಟೇ ಸಪ್ರೇಟಾಗಿ ತೋರ್ಸಾಕತ್ತೀನಿ. ಭಾಳ ದೊಡ್ಡದಿತ್ತು. ದುಪ್ಪಟ್ಟ ಒಬ್ಬೊಬ್ಬರಿಗೆ ದೊಡ್ಡದಿದ್ರೆ ಭಾಳ ಇಷ್ಟ ಆಗುತ್ತಲ್ರಿ. ಅಂಥವ್ರಿಗೆ ಡ್ರೆಸ್ ಪರ್ಚೇಸ್ ಮಾಡಿರಿ. ಭಾಳ ಚಂದ ಇತ್ತು ಡ್ರೆಸ್. ಎಸ್, ಇದಾಗಿತ್ತು ನನ್ನ ಹ್ಯೂಜ್ ಮೀಶೋ ಮತ್ತೊಂದು ಹೌಲ್. ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಆಮೇಲೆ ಡ್ರೆಸ್ಸಸ್ ಯಾವಾರ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ನಿಮ್ಗೆ ಯಾವಾರ ಡ್ರೆಸ್ಸು ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ನ ಕೊಟ್ಟಿರ್ತೀನಿ. ಎಲ್ಲ ಡ್ರೆಸ್ಸದ ಲಿಂಕನ್ನು ನಾನು ಕೊಟ್ಟಿನಿ. ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಮೀಶೋ ಆ್ಯಪ್ಗೆ ಹೋಗ್ತೀರಿ.
ಅಲ್ಲೇ ನೀವು ಬೈ ಮಾಡ್ಬೋದು. ಆ್ಯಂಡ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿರಿ ಅಂದರೆ ಕೊನೆ ತನಕನೂ ನೋಡಿರಿ ಅಂದ್ರೆ ಏನೋ ಒಂದು ಇಷ್ಟ ಆಗಿರುತ್ತೆ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ನ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಾಕ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟಿಂಗ್. ಎಲ್ಲರೂ ನಂಗೆ ಚಲೋತ್ನಂಗೆ ಸಪೋರ್ಟ್ ಮಾಡತ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಾನು ಪ್ರೀವಿಯಸ್ ಮಿಶೋ ಹಾಲ್ನ ಮಾಡಿದ್ದು ವಿಡಿಯೋ ರೆಸ್ಪಾನ್ಸು ಭಾಳ ಚಲೋ ಬಂದೈತಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗಾಗಿ ಮತ್ತೊಂದು ವಿಡಿಯೋನ ಮಾಡೀನಿ, ಇದಕ್ಕೂ ಚಲೋ ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಿರಲ್ರಿ, ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬೂ ಮಾಡಿರಿ, ಹಿಂಗೆ ಸಪೋರ್ಟ್ನ ಮಾಡ್ತೀರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.